ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಗೃಹಲಕ್ಷ್ಮಿ 25ನೇ ಕಂತಿನ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಮಾಹಿತಿನ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ನಮಗೆ ಇನ್ನೂ ಕೂಡ ಹಣನ ನಮ್ಮ ಒಂದು ಅಕೌಂಟ್ಗಳಿಗೆ ಇನ್ನೂ ಹಣನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ, ಯಾರಿಗೆಲ್ಲ ಜಮಾ ಆಗಿಲ್ಲ ಎಲ್ಲವೂ ಕೂಡ ತಮಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಏನೆಲ್ಲ ಕಮೆಂಟ್ಗಳನ್ನು ಮಾಡಿದಿರಿ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಯಾರಿಗೆಲ್ಲ ಗೃಹಲಕ್ಷ್ಮಿ 25ನೇ ಕಂತಿನ ಬಂದಿದೆ, ಜಮಾ ಆಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆ ಇನ್ನೂ ಕೂಡ ಹಣನ ಬಂದಿಲ್ಲ ಅಂಥವರು ಕಮೆಂಟ್ಗಳ ಮೂಲಕ ಮಾಹಿತಿನ ತಿಳಿಸ್ಕೊಡಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. 2 ಕಂತು ಈಗಾಗಲೇ ಸರ್ಕಾರದ ಕಡೆಯಿಂದ 2 ಕಂತು ಒಟ್ಟಿಗೆ ಬಿಡುಗಡೆ ಮಾಡಿದ್ದೀವಿ ಅಂತ ಮಾಹಿತಿನ ತಿಳಿಸಿದ್ದಾರೆ. 2 ಕಂತು ಒಟ್ಟಿಗೆ ಜಮಾ ಆಗುತ್ತಾ ಅಂತ ಈ ರೀತಿಯಾಗಿಯೂ ಕೂಡ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಯಾರು ನಮ್ಮೊಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. 25ನೇ ಕಂತಿನ ಬಗ್ಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡೋದಾದರೆ, ಗೃಹಲಕ್ಷ್ಮಿ 25ನೇ ಕಂತಿನ ಅಂತಂದರೆ ಏನು ಸರ್ಕಾರದಿಂದ 2 ತಿಂಗಳನ್ನ ಬಾಕಿ ಉಳಿಸ್ಕೊಂಡಿದ್ರು ಅಂತಂದರೆ ಫೆಬ್ರವರಿ ಮಾರ್ಚ್ ತಿಂಗಳದು 2 ತಿಂಗಳ ಹಣನ ಬಾಕಿ ಇತ್ತು. 2 ತಿಂಗಳ ಹಣನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ. ಬಿಡುಗಡೆ ಮಾಡಿದ ಮೇಲೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ 1 ಕಂತಿನ ಹಣನ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಫಲಾನುಭವಿಗಳಿಗೆ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂತಂದರೆ ಇವಾಗ 25ನೇ ಕಂತಿನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ. ಕೇವಲ ಒಂದು 10% ಫಲಾನುಭವಿಗಳಿಗೆ ಮಾತ್ರ ಹಣನ ಜಮಾ ಆಗಿರುವಂಥದ್ದು. ಗೃಹಲಕ್ಷ್ಮಿ 25ನೇ ಕಂತಿನ ಯಾರಿಗೆಲ್ಲ ಬಂದಿಲ್ಲ ಅಂತ ಅಂದ್ಕೊಳ್ತಾ ಇದ್ರಿ, ಕೇವಲ 10% ಫಲಾನುಭವಿಗಳಿಗೆ ಮಾತ್ರ ಮೊದಲನೇ ಹಂತದಲ್ಲಿ ಹಣನ ಬಿಡುಗಡೆ ಮಾಡಿದ್ದಾರೆ. ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ದಯವಿಟ್ಟು ಯಾರು ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ನಿಮಗೂ ಬರುತ್ತೆ. ಈಗಾಗಲೇ ವೀಕ್ಷಕರೇ, ಗೃಹಲಕ್ಷ್ಮಿ 25ನೇ ಕಂತಿನ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆ ಬಂದಿಲ್ಲ ಇನ್ನೂ ಕೂಡ ಅಂಥವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ವೀಕ್ಷಕರೇ 10% ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ ಮೊದಲನೇ ಹಂತದಲ್ಲಿ. ಇವಾಗ ಇನ್ನೂ 2 ದಿನಗಳ ನಂತರ ಖಂಡಿತವಾಗಿ ಎಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ಬಂದಿರುವಂಥದ್ದು. ಅಂತಂದರೆ ಮೊದಲನೇ ಹಂತದಲ್ಲಿ ಹಣವು ಕೂಡ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ಕ್ಲಿಯರ್ ಆಯಿತು ಅಂತಂದರೆ ಮತ್ತೆ 2ನೇ ಹಂತದಲ್ಲಿ ಹಣನ ಬಿಡುಗಡೆ ಮಾಡ್ತಾರೆ. 2ನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ ಜಮಾ ಆಗುವಂಥದ್ದು. ಅಂತಂದರೆ 2ನೇ ಹಂತದಲ್ಲಿ 80ರಿಂದ 85% ಫಲಾನುಭವಿಗಳಿಗೆ ಹಣನ ಜಮಾ ಆಗುತ್ತೆ. 3ನೇ ಹಂತದಲ್ಲಿ ಏನು ಉಳಿದಿರ್ತಾರೆ ಎಲ್ಲರೂ ಕೂಡ ಅಂಥವ್ರಿಗೂ ಕೂಡ 3ನೇ ಹಂತದಲ್ಲಿ ಹಣನ ಜಮಾ ಆಗುತ್ತೆ ವೀಕ್ಷಕರೇ. ಯಾವ ರೀತಿ ಅಂತ ಮೊದಲೆಲ್ಲ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣನ ವರ್ಗಾವಣೆ ಆಗ್ತಾಯಿತ್ತು ವೀಕ್ಷಕರೇ. 1 ವಾರದ ಒಳಗಾಗಿ ಹಣನ ಜಮಾ ಆಗ್ತಾಯಿತ್ತು. ಆದರೆ ಇವಾಗ 15ರಿಂದ 20 ದಿನಗಳನ್ನು ತೆಗೆದುಕೊಳ್ತಾ ಇದೆ ಸಮಯನ. ಯಾಕೆ ಅಂತಂದರೆ ಇವಾಗ 3 ಹಂತಗಳಲ್ಲಿ ಹಣನ ಬಿಡುಗಡೆ ಆಗ್ತಾಯಿದೆ. ಅಂತಂದರೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ, 2ನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಮತ್ತು 3ನೇ ಹಂತದಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಹಣನ ವರ್ಗಾವಣೆ ಮಾಡ್ತಾ ಇರುವುದರಿಂದ ಹಣ ಜಮಾ ಆಗೋದು ಲೇಟ್ ಆಗ್ತಾಯಿದೆ ವೀಕ್ಷಕರೇ. ಮತ್ತು ಇವಾಗ ಗೌರ್ಮೆಂಟ್ ಹಾಲಿಡೇ ಮತ್ತು ಬ್ಯಾಂಕ್ ಕೂಡ ಒಂದು ಹಾಲಿಡೇ ಇರುವುದರಿಂದ ಹಣ ಜಮಾ ಆಗೋದು ಇನ್ನೂ ಕೂಡ ಡಿಲೇ ಆಗ್ಬೋದು ವೀಕ್ಷಕರೇ. ಈಗಾಗಲೇ ಹಣನ ಎಲ್ಲ ಕೂಡ 25ನೇ ಕಂತಿನ ಬಿಡುಗಡೆ ಆಗಿದೆ ವೀಕ್ಷಕರೇ. ಬಿಡುಗಡೆ ಆಗಿ ಇವಾಗ 10% ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ. ನಿಮಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ವೇಟ್ ಮಾಡಿ. ಇನ್ನೂ ಈ ವಾರದ ಒಳಗಾಗಿ ನಿಮಗೆ ಹಣನ ಬಂದು ಜಮಾ ಆಗುತ್ತೆ, ಮೊದಲನೇ ಹಂತದ ಹಣ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿ 25ನೇ ಕಂತಿನ ಮಾತ್ರ ಬಿಡುಗಡೆ ಆಗಿದೆ. 26ನೇ ಕಂತಿನ ಅಂತಂದರೆ ಮಾರ್ಚ್ ತಿಂಗಳು ಏನು ಇವಾಗ 2 ತಿಂಗಳನ್ನ ಆರ್ಥಿಕ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಸರ್ಕಾರದ ಕಡೆಯಿಂದ. 2 ಕಂತಿನ ಅದರಲ್ಲಿ 1 ಕಂತಿನ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಇನ್ನೂ 1 ಕಂತಿನ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು ವೀಕ್ಷಕರೇ. ಮೊದಲನೇದಾಗಿ ಈ ಒಂದು 25ನೇ ಕಂತಿನ ಹಣನ ಎಲ್ರಿಗೂ ಕೂಡ ಜಮಾ ಆಗಬೇಕಾಗುತ್ತೆ. ಈ ಒಂದು 25ನೇ ಕಂತಿನ ಕ್ಲಿಯರ್ ಆಗಬೇಕಾಗುತ್ತೆ. ಕ್ಲಿಯರ್ ಆದಮೇಲೆ ಮತ್ತೆ 26ನೇ ಕಂತಿನ ಅಂತಂದರೆ ಮಾರ್ಚ್ ತಿಂಗಳದು ಏನು ಹಣ ಇದೆ ಪೆಂಡಿಂಗ್ ಇರುವಂಥ ಹಣನ ಆ ಒಂದು ಹಣನ ಬಿಡುಗಡೆ ಮಾಡುತ್ತಾರೆ ವೀಕ್ಷಕರೇ. ಇದನ್ನು ಕೂಡ ತಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ಇನ್ನೂ ಕೂಡ 25ನೇ ಕಂತಿನೇ ಕೇವಲ 10% ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ. ಇನ್ನು ಉಳಿದಂಥ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಹಣನ ಕ್ರೆಡಿಟ್ ಆಗಬೇಕಾಗುತ್ತೆ. ಕ್ರೆಡಿಟ್ ಆದಮೇಲೆ 26ನೇ ಕಂತಿನ ಬಿಡುಗಡೆ ಮಾಡುವಂಥದ್ದು. ಇತ್ತೀಚೆಗೆ ಹಣ ಬಿಡುಗಡೆ ಆದಮೇಲೆ ಫಲಾನುಭವಿಗಳ ಅಕೌಂಟ್ಗಳಿಗೆ ಹಣನ ಜಮಾ ಆಗಬೇಕು ಅಂತಂದರೆ ಬಹಳಷ್ಟು ಡಿಲೇ ಆಗ್ತಾಯಿದೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಹಣನ ಜಮಾನೂ ಕೂಡ ಆಗ್ತಾಯಿಲ್ಲ.
ಹೀಗಾಗಿ ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಸ್ವಲ್ಪ ಅತಿ ಶೀಘ್ರವಾಗಿ ಫಲಾನುಭವಿಗಳಿಗೆ ಹಣನ ಜಮಾ ಆಗೋ ರೀತಿಯಾಗಿ ಒಂದು ಫಾರ್ಮೇಟರ್ ರೆಡಿ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಬಹಳಷ್ಟು ಜನರಿಗೆ ಈ ರೀತಿಯಾಗಿ ಸಮಸ್ಯೆ ಆಗೋದ್ರಿಂದ ಎಲ್ಲಿ ಹೋಗಿ ನಾವು ಮಾಹಿತಿನ ಕೇಳಬೇಕು ಮತ್ತು ಹೇಗೆ ನಮ್ಮ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ಕಡೆಯಿಂದನೇ ಈ ಒಂದು ಪ್ರೋಸೆಸ್ ಏನಿದೆ ಪ್ರೋಸೆಸ್ ಫಾಸ್ಟಾಗಿ ಮಾಡಿದರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಭಾಳಷ್ಟು ಜನರು ಬ್ಯಾಂಕ್ಗಳಿಗೆ ಮತ್ತು ಇನ್ನಿತರ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹೀಗಾಗಿ ಅಂಥವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಪ್ರೋಸೆಸ್ ಸ್ಪೀಡ್ ಮಾಡಿದರೆ ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ವೀಕ್ಷಕರೇ, ಒಟ್ಟಾರೆಯಾಗಿ 25ನೇ ಕಂತಿನ ಬಿಡುಗಡೆ ಆಗಿದೆ. ಈಗಾಗಲೇ ಹಣನೂ ಕೂಡ 10% ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾಯಿದೆ. ಅದರಲ್ಲಿ ವೀಕ್ಷಕರೇ ರಾಯಚೂರು, ಯಾದಗಿರಿ ಮತ್ತು ಬೆಳಗಾವಿ ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಮಂಗಳೂರು, ಕೊಡಗು ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣನ ಜಮಾ ಆಗಿದೆ. ಉಳಿದಂಥ ಜಿಲ್ಲೆಯವರಿಗೂ ಕೂಡ ಇನ್ನೂ ಈ ವಾರದ ಒಳಗಾಗಿ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ಬಂದಿರತಕ್ಕಂಥ ಅಪ್ಡೇಟ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗಿಯೂ ಅಂತಹ ಕಮೆಂಟ್ಗೆ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.